ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಇನ್ನು ತಡ ಮಾಡ್ಲಾರ ನಮ್ಮ ಇದು ಮೇನ್ ಪಾಯಿಂಟ್ ಕೊಡು. ನಮ್ಮ ಪಾಯಿಂಟ್ ಏನಪ್ಪ ಅಂದ್ರೆ, ಇವತ್ತು ವರುಣ್ ಚಕ್ರವರ್ತಿ ಅವರು ಇಂಡಿಯಾ ಟೀಮ್ನ ಪ್ರಾಕ್ಟೀಸ್ ಜಾಯ್ನ್ ಆಗ್ಯಾರು. ಅವ್ರು ಎದಕ್ಕೆ ಆಗ್ಯಾರು ಮತ್ತು ಇಂಡಿಯಾ ಪ್ಲೇಯಿಂಗ್ ಇಲ್ವನ್ ಹೆಂಗೆ ಇರ್ತೈತಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಓಡಿಯೋ ಒಳಗೆ ಇತ್ತು. ಈ ವಿಡಿಯೋನ ನೋಡೋಣ. ಅದಕ್ಕೆ ವಿಡಿಯೋನ ಲಾಸ್ಟ್ ತಗೊಂಡು ನೋಡ್ರಿ. ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಏನಪ್ಪ ಟಾಪಿಕ್ ಅಂದ್ರೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಓಡಿಯೋ ಇನ್ನೇನು 6ನೇ ತಾರೀಕು ಚಾಲು ಆಗೋದೈತಿಲ್ಲ. ಅದಕ್ಕಿಂತ ಮೊದಲು ಟೀಮ್ ಇಂಡಿಯಾದಾಗ ಒಂದೊಂದು ಚೇಂಜಸ್ ಅಂದ್ರೆ ಅಪ್ಡೇಟ್ ಸಿಗ್ಲತ್ತಾವ. ಏನಪ್ಪ ಅಪ್ಡೇಟ್ ಅಂದ್ರೆ, ಮೇನ್ ಅಪ್ಡೇಟ್ ಅಂದ್ರೆ, ನಾಗ್ಪುರ್ದಾಗ ಏನು ಟೀಮ್ ಇಂಡಿಯಾ ಪ್ರಾಕ್ಟೀಸ್ ಮಾಡ್ಲತ್ತೈತಿ ಅದ್ರೊಳಗೆ ವರುಣ್ ಚಕ್ರವರ್ತಿ ಅವರು ಕಾಣಿಸ್ಕೊಂಡರು ಪ್ರಾಕ್ಟೀಸ್ ಒಳಗೆ. ಇದರ ಅರ್ಥ ಏನಪ್ಪ ಅಂದ್ರೆ, ಟೀಮ್ ಇಂಡಿಯಾಕ್ಕೆ ಇವರು ಅಂದ್ರೆ ಇದು ಓಡಿಐ ಸ್ಕ್ವಾಡಿಗೆ ಇವ್ರು ಸೆಲೆಕ್ಟ್ ಆಗೋ ಚಾನ್ಸಸ್ ಐತಿ. ಆಲ್ಮೋಸ್ಟ್ 100% ಒಂಥರ ಆಗ್ಯಾರ್ತ ರಿಪೋರ್ಟ್ಸ್ ಬರ್ಲತ್ತಾವು. ಇನ್ನು ಕನ್ಫರ್ಮೇಶನ್ ಬರೋದು ಅಟ್ಟ ಉಳ್ದೈತಿ. ಇನ್ನು ಕನ್ಫರ್ಮೇಶನ್ ಬಟ್ ಅಂದ್ರೆ ಅದು ಯಾರ ಜಾಗಕ್ಕೆ ಮತ್ತು ಯಾರು ಇಂಜುರಿ ಆಗಿದ್ದು ಗಡಿಗಳು ಅದಾವು ಇಂಡಿಯಾ ಟೀಮ್ನಾಗ. ಒಂದು ಕುಲ್ದೀಪ್ ಯಾದವ್ ಆಯ್ತು, ಒಂದು ಸ್ವಲ್ಪ ಏನು ಇಂಜುರಿ ಐತೈತಿ ರಿಪೋರ್ಟ್ಸ್ ಅದಾವು. ನೋಡ್ಬೇಕು ಅವ್ರ ಬದಲಿ ಸೇರ್ಸಾರ ಬೇರೆ ಆ ಪ್ಲೇಯರ್ ಬದಲಿ ಸೇರ್ಸ್ತಾರ ಗೊತ್ತಿಲ್ಲ. ಇವ್ರನ್ನ ಇಟ್ಟು ರಿಪೋರ್ಟ್ಸ್ ಅದಾವು. ಇದ್ರ ಬದಲಿ ಮತ್ತು ಈ ವರುಣ್ ಚಕ್ರವರ್ತಿ ಅವ್ರು ಏನೈತಿ, ಈ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಓಡಿಐ ಸೀರೀಸ್ ಅಲ್ಲದೆ ಚಾಂಪಿಯನ್ಸ್ ಟ್ರೋಫಿಗೂ ಸೆಲೆಕ್ಟ್ ಆಗೋ ಚಾನ್ಸ್ ಹೈಲಿ ಕಾಣಿಸ್ಲತ್ತಾವ. ಇದಕ್ಕಾರ ಈ ಕಡೆ ಅಶ್ವಿನ್ ಅವರು ಸಜೆಸ್ಟ್ ಮಾಡ್ಯಾರ. ಇದಕ್ಕಾರ ವರುಣ್ ಚಕ್ರವರ್ತಿ ಪೀಕ್ ಫಾರ್ಮ್ ಅದ ಸದ್ಯಕ್ಕಂತೂ. ಇದಕ್ಕಾರ ಮೊನ್ನೆ ಇಂಗ್ಲೆಂಡ್ ಬ್ಯಾಟರ್ಸ್ ಇವ್ರ ಬಾಲ್ ಎಲ್ಲಿ ಹಾಯ್ಲತ್ತ ಅನ್ನೋದು ಗೊತ್ತಾಗಿಲ್ಲ. ಬರೇ ಬರೋದು ಸೀದಾ ವಿಕೆಟ್ ಹೊಡ್ಕೊಂಡು ಹೋಗೋದು ಅಟ್ಟಾಗದ. ಇವ್ರು ಹೋಗಿ ಬಾಲಿಂಗ್ ನೋಡಿ ಟೀಮ್ ಇಂಡಿಯಾ ಅವ್ರ ಪ್ರಾಕ್ಟೀಸ್ ಒಳಗೆ ಕರ್ಕೊಂಡೋಗ್ತಾನೆ. ನೆಕ್ಸ್ಟ್ ಹಾದಿ ಏನೈತಿ, ಸೀದಾ ಮ್ಯಾಚ್ ಆಡ್ಸೋದಾಗದ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಹೊಡಿಯಾಕ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಹೆಂಗಿರುತ್ತೆ ಅಂದ್ರೆ, ಸೇಮ್ ಒಂಥರ ಸೀನಿಯರ್ ಪ್ರೋ ಅಂದ್ರೆ ಇವ್ರು ಚಾಂಪಿಯನ್ಸ್ ಟ್ರೋಫಿ ಆಡೋ ಪ್ಲೇಯರ್ಸ್ಗಳೆಲ್ಲ ಇವ್ ಆಲ್ಮೋಸ್ಟ್ ಈ ಮ್ಯಾಚ್ನ ಆಡ್ತಾರೋ, ಈ ಸೀರೀಸ್ ಫುಲ್ ಆಡ್ತಾರೋ. ಸೊ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ಹೆಂಗಿರ್ತೈತಿ ನೀವು ಸ್ಕ್ರೀನ್ ನೋಡ್ಬೋದು. ಫಸ್ಟ್ ಓಪನಿಂಗ್ ಒಳಗೆ ಶುಭ್ಮನ್ ಗಿಲ್, ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ. ಮತ್ತೆ ಥರ್ಡ್ ನಂಬರ್ ಏನೈತಿ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ. ಮತ್ತೆ 4ನೇ ನಂಬರ್ ಏನೈತೆ ಅದು ಬಂದು ಶ್ರೇಯಸ್ ಅಯ್ಯರ್. 5ನೇ ನಂಬರ್ ಏನೈತೆ ಅದು ಬಂದು ನಮ್ಮ ರಿಷಬ್ ಪಂತ್. ಇನ್ನು 6ನೇ ನಂಬರ್ ಏನೈತಿ ಹಾರ್ದಿಕ್ ಪಾಂಡ್ಯ ಅವರು. 7ನೇ ನಂಬರು ರವೀಂದ್ರ ಜಡೇಜಾ ಅವರು. 8ನೇ ನಂಬರ್ ಏನೈತಿ ಅಕ್ಷರ್ ಪಟೇಲು. ಮತ್ತು 9ನೇ ನಂಬರ್ ಏನೈತಿ ಶಮಿ ಅವರು. 10ನೇ ನಂಬರ್ ಏನೈತಿ ಹರ್ಷದೀಪ್ ಸಿಂಗ್ ಅವರು. ಇನ್ನು 11ನೇ ನಂಬರ್ ಏನೈತಿ, ಇಲ್ಲಿ ಒಂದು ಸ್ವಲ್ಪ ಉಲ್ಟಾ ಪಲ್ಟಾ ಆಗೋ ಚಾನ್ಸಸ್ ಭಾಳ ಐತಿ. ಒಂದು ವೇಳೆ ಕುಲ್ದೀಪ್ ಅವರು ಆಡಿದ್ರೆ ವರುಣ್ ಚಕ್ರವರ್ತಿ ಅವರು ಆಡಲ್ಲ, ವರುಣ್ ಚಕ್ರವರ್ತಿ ಅವರು ಕುಲ್ದೀಪ್ ಆಡಲ್ಲ. ಎದಕ್ಕಾರ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಾರು, ಹೇಳಕ್ ಬರಲ್ಲ, ಸೆಲೆಕ್ಟ್ ಮಾಡ್ಕೊಂಡು ನಾಳೆ ಆಡ್ಸೋ ಸಾಧ್ಯತೆನೂ ಭಾಳ ಐತಿ. ಒಂಥರ ಯಾರು ಹಾಕ್ತೋ ಗೊತ್ತಿಲ್ಲ. ಒಟ್ ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ ಇವರಿಬ್ಬರು ಕಾಂಪಿಟೇಷನ್ ಐತಿ. ಅವ್ರಿಬ್ಬರೊಳಗೆ ಒಬ್ರ್ಯಾರ ಆಡಬಹುದು ಅಂತ ಐತಿ. ನೋಡಿ ಯಾರು ಆಡ್ತಾರತಿ. ಈ ಸಲ ಫುಲ್ ಪ್ರಾಕ್ಟೀಸ್ ಮಾಡತ್ತಾರ. ಮತ್ತು ಡೊಮೆಸ್ಟಿಕ್ ಅಲ್ಲಿ ಆಡಿ ಬಂದಾರ ಟೀಮ್ ಇಂಡಿಯಾ ಪ್ಲೇಯರ್ಸ್. ಈ ಸಲ ಟಕ್ಕರ್ ಕೊಡ್ಬೋದು ನಮ್ಮ ರೋಕೋ ಜೋಡಿ. ರೋಕೋ ಒಂಥರ ಓಡಿಐ ಫಾರ್ಮೆಟ್ ರೋಕೋ ಜೋಡಿ ಬ್ಯಾರನೇ ಐತಿ. ಓಪನಿಂಗ್ ಬಂದು ಧಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡೋಕಾರ ನಮ್ಮ ರೋಹಿತ್ ಶರ್ಮಾ ಅವರು. ಓಡಿಐ ಒಳಗೆ ಟೆಸ್ಟ್ ಬಿಟ್ಬಿಡ್ರಿ ನೀವು ಅದನ್ನೆಲ್ಲ. ಓಡಿಐದಾಗ ಇವ್ರ ಕ್ಯಾರೆಕ್ಟರ್ ಬೇರೆ ಆಗೈತಿ. ಮತ್ತು ನಮ್ಮ ಓಡಿಐದಾಗ ನಮ್ಮ ಕಿಂಗ್ ಕೊಹ್ಲಿ ಒಂದು ಕೇಳಲೇಬೇಕಾಗಿಲ್ಲ. ಇವ್ರ ಸ್ಟಾಟ್ಸ್ ನೋಡ್ರಿ, ಒಟ್ಟ ಓಡಿಐದಾಗ ಹೋಗಿ ನಿಮ್ಗೆಲ್ಲ ತಿಳಿದೈತಿ. ಅದಕ್ಕೆ ನಮ್ಮ ರೋಕೋ ಜೋಡಿ ಮೇಲೆ ನಂಬಿಕೆ ಇಟ್ಟು, ನಮ್ಮ ಟೀಮ್ ಇಂಡಿಯಾ ಮೇಲೆ ಓಡಿಐ ಒಳಗೆ ನಂಬಿಕೆ ಇಟ್ಟು ಚಾಂಪಿಯನ್ಸ್ ಟ್ರೋಫಿ ಇಲ್ಲಿಂದ ನಾ ಸಪೋರ್ಟ್ ಮಾಡ್ಕೊತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ವಿಡಿಯೋ ಹಂಗೆ ಒಂದು ಕಾಮೆಂಟು ಮಾಡಿರಿ. ಮತ್ತೊಂದು ವಿಡಿಯೋದ ಸಿಗೋಣ. ಎಲ್ರಿಗೂ ನಮಸ್ಕಾರ.